ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಜಗತ್ತಿನ ಮೊಟ್ಟ ಮೊದಲನೇ ಅನುಭವ ಮಂಟಪ ಸ್ಥಾಪನೆ ಮಾಡುವುದರ ಮೂಲಕ ಪ್ರಕೃತಿಯ ಧರ್ಮ, ಸೃಷ್ಟಿಕರ್ತನ ಧರ್ಮ, ಬ್ರಹ್ಮಾಂಡದ ಧರ್ಮ, ನಿರಾಕಾರ ದೇವನ ತತ್ವ, ಅದಕ್ಕೆ ಲಿಂಗ ಆಯತ ಧರ್ಮವೆಂದು ಜಗತ್ಯವನ್ನೇ ಹೇಳುತ್ತದೆ. ಅದಕ್ಕೆ ಅರಿವಿನ ಕುರುಹು, ಬ್ರಹ್ಮಾಂಡದ ಲಾಂಛನ ಕೊಟ್ಟು ನಿಮ್ಮ ದೇಹವೇ ನಿಮಗೆ ದೇವಾಲಯವೆಂದು ಹೇಳಿದ ಅಣ್ಣ ಬಸವಣ್ಣನವರ ಅನುಭವ ಮಂಟಪದ ಈ ಅರಿವಿನ ಕುರುಹು. ಈಗ ಒಂದು ಬಸವಣ್ಣನವರ ವಚನ. ಬ್ರಹ್ಮ ಪದವಿಯನ್ವಲ್ಲೆ, ವಿಷ್ಣು ಪದವಿಯನ್ವಲ್ಲೆ, ರುದ್ರ ಪದವಿಯನ್ವಲ್ಲೆ, ಎನಗೆ ಮತ್ಯಾವ ಪದವಿಯೇ ವಲ್ಲೆನಯ್ಯ. ಕೂಡಲ ಸಂಗಮ ದೇವ, ನಿಮ್ಮ ಸದ್ಭಕ್ತರ ಪಾದವನರಿದಿಪ್ಪ, ಮಹಾಪದವಿಯೇ ಕರುಣಿಸಯ್ಯ. ಪಾದ ಎಂದರೆ ಕಾಲುಗಳಲ್ಲ, ಈ ಬ್ರಹ್ಮಾಂಡದ ಜ್ಞಾನ. ನಮ್ಮೆಲ್ಲರನ್ನ ತಾಯಿಯ ಗರ್ಭದಲ್ಲಿ ಮೂರ್ತಿ ಮಾಡಿ ಈ ಜಗತ್ಯವನ್ನು ತೋರುವ ದಾತ ಹೊರಗಡೆ ಮಾನವ ನಿರ್ಮಿತ ಯಾವುದೇ ಮೂರ್ತಿಯಲ್ಲಿ ನಿಮಗೆ ಸಿಗಲಿಕ್ಕೂ ಸಾಧ್ಯನೇವಿಲ್ಲ. ಆದ್ದರಿಂದ ನಮ್ಮ ಅಂತರಂಗದಲ್ಲಿಯೇ ಸೃಷ್ಟಿಕರ್ತನ ಜ್ಞಾನಶಕ್ತಿ ಏನಿದೆಯಲ್ಲ, ನಮಗೆ ಈ ಪಂಚ ಇಂದ್ರಿಯಗಳ ಮುಖಾಂತರ ತೋರುವ ದಾತ ನಮ್ಮ ಒಳಗೆ ಇದ್ದಾನೆ, ನಮ್ಮ ಒಳಗೆ ಇದ್ದಾನೆ, ನಮ್ಮ ಒಳಗಡೆನೇ ಇದ್ದಾನೆ. ಈ ಗಟ್ಟಿತನವನ್ನು ಇಟ್ಟುಕೊಂಡು ಯಾರು ಬದುಕ್ತಾರಲ್ಲ ಅಂತವರು ಈ ಭೂಮಿಗೆ ಹುಟ್ಟಿ ಬಂದಿದ್ದಕ್ಕೆ ಸಾರ್ಥಕವಾಗುತ್ತದೆ ಎಂದು ಹೇಳ್ತಾ, ಈ ವಚನದ ವಿಡಿಯೋ ನಿಮ್ಮೆಲ್ಲರ ಹೃದಯಕ್ಕೆ ತಟ್ಟಿದೆ. ಆದರೆ ಇವತ್ತಿನಿಂದಲೇ ನೀವು ನಿಮ್ಮ ಕುಟುಂಬಗಳಲ್ಲಿ ತಂದೆ, ತಾಯಿ, ಅಣ್ಣ, ತಮ್ಮ, ಅಕ್ಕ, ತಂಗಿ, ಬಂಧು ಬಳಗ ಎಲ್ಲರಲ್ಲಿ ದೇವರನ್ನು ಕಂಡು ಸ್ವಚ್ಛ ಮನಸ್ಸಿನಿಂದ ಅವರ ಜೊತೆ ನಿಮ್ಮ ಜೀವನ ಮಾಡಿಕೊಳ್ಳಿರಿ ಎಂದು ಹೇಳುತ್ತಾ, ತಮ್ಮೆಲ್ಲರ ಹೃದಯಕ್ಕೆ ತಟ್ಟಿದೆ. ಆದರೆ 150 ಕೋಟಿ ಭಾರತೀಯರಿಗೆ ಈ ವಿಡಿಯೋ ತಲುಪಿಸುವ ಕಾರ್ಯ ಮಾಡುವಿರಿ ಎಂದು ವಿನಂತಿಸಿಕೊಳ್ತಾ, ಮತ್ತೊಮ್ಮೆ ಬಸವನಾಡಿನಿಂದ ಅನುಭವ ಮಂಟಪ ಶರಣರ ನಾಡು ಬಸವ ಕಲ್ಯಾಣದ ಭೂಮಿಯಿಂದ ಬಾಗಿದ ತಲೆ ಮುಗಿದ ಕೈಯಿಂದ ಶರಣ.